ನನ್ನ ಶೂನ್ಯವೇಳೆಯ ಪ್ರಶ್ನೆ ಮಾನ್ಯ ಉನ್ನತ ಶಿಕ್ಷಣ ಮಂತ್ರಿಯನ್ನು ಕೇಳಬಯಸುತ್ತೇನೆ. ವಿಷಯ: ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ 12B ಮಾನ್ಯತೆ ಪಡೆಯಲು ಸಿಬ್ಬಂದಿಗಳ ನೇಮಕಾತಿ ಮಾಡುವ ಕುರಿತು. ಸನ್ಮಾನ್ಯ ಸಭಾಪತಿಗಳೇ, ಬೆಂಗಳೂರು ವಿಶ್ವವಿದ್ಯಾಲಯ ರಾಜ್ಯದ ದೊಡ್ಡ ವಿಶ್ವವಿದ್ಯಾಲಯವಾಗಿತ್ತು. ಬೆಂಗಳೂರು ವಿಶ್ವವಿದ್ಯಾಲಯ ತ್ರಿವಿಭಜನೆ ಬಳಿಕ ನಡೆದಿಲ್ಲ ಹುದ್ದೆ ಭರ್ತಿ ಎಂದು ವಿಜಯವಾಣಿ ದಿನಪತ್ರಿಕೆಯಲ್ಲಿ ವರದಿಯಾಗಿದೆ. ಈ ವಿಶ್ವವಿದ್ಯಾಲಯದಿಂದ ವಿಭಜನೆಯಾದ ಬೆಂಗಳೂರು ನಗರ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಗಳು ಕಾರ್ಯಾರಂಭ ಮಾಡಿ 6 ವರ್ಷಗಳು ಕಳೆದಿವೆ. ಇಲ್ಲಿಯವರೆಗೆ ಪೂರ್ಣ ಪ್ರಮಾಣದ ಬೋಧಕೇತರ ಸಿಬ್ಬಂದಿ ನೇಮಿಸದ ಪರಿಣಾಮ ವಿಶ್ವವಿದ್ಯಾಲಯ ಅನುದಾನ ಆಯೋಗದ UGC 12B ಮಾನ್ಯತೆಯಿಂದ ವಂಚಿತವಾಗಿದೆ. ನಿಯಮದ ಪ್ರಕಾರ ಪ್ರತಿ ವಿಭಾಗದಲ್ಲಿ ಒಬ್ಬ ಪ್ರಾಧ್ಯಾಪಕ, ತಲಾ 2 ಸಹ ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕರು ಇರಬೇಕು. ಆದರೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ವಿಭಾಗಕ್ಕೆ ಕಾಯಂ ವಿಭಾಗ ಮುಖ್ಯಸ್ಥರಿಲ್ಲ. ಇದರಿಂದ ಸರ್ಕಾರ ಮತ್ತು UGCಯಿಂದ ವಿಶ್ವವಿದ್ಯಾಲಯಗಳಿಗೆ ಬರಬೇಕಾದ ಅನುದಾನಗಳು ಮತ್ತು ಸೌಲಭ್ಯಗಳಿಗೆ ತೊಂದರೆಯಾಗಿದೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯ 161 ಬೋಧಕ ಮತ್ತು 123 ಬೋಧಕೇತರ ಸಿಬ್ಬಂದಿಯ ಅವಶ್ಯಕತೆ ಇದೆ. ಈಗ ಕ್ರಮವಾಗಿ 14 ಬೋಧಕ ಮತ್ತು 8 ಬೋಧಕೇತರ ಸಿಬ್ಬಂದಿ ಇದ್ದಾರೆ. ಉಳಿದ ಸಿಬ್ಬಂದಿಗಳು ಹೊರಗುತ್ತಿಗೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ವಂತ ಕಟ್ಟಡ, ಗ್ರಂಥಾಲಯ, ಕ್ರೀಡಾ ವಿಭಾಗ, NSS, NCC ಈ ಎಲ್ಲ ಘಟಕಗಳಲ್ಲಿಯೂ ಸಹ ಕಾಯಂ ಸಿಬ್ಬಂದಿ ಬೇಕಾಗುತ್ತದೆ. UGC 12B ಮಾನ್ಯತೆ ಪಡೆಯಲು 75% ಕಾಯಂ ಸಿಬ್ಬಂದಿ ನೇಮಕವಾಗಬೇಕು. 12B ಮಾನ್ಯತೆಯಿಂದ ಸಂಶೋಧನೆ, ಶೈಕ್ಷಣಿಕ, ಆಡಳಿತ ಸಂಬಂಧಿತ ವಿಷಯಗಳಿಗೆ ವಿಶೇಷ ಅನುದಾನ ದೊರೆಯಲಿದೆ. ಅಲ್ಲದೆ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಲೇಜುಗಳಿಗೂ UGC ಮತ್ತು RUSA ಅನುದಾನ ಪಡೆಯಲು ಸಮಸ್ಯೆ ಆಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲು ಕ್ರಮವಹಿಸಿ ವಿಶ್ವವಿದ್ಯಾಲಯಕ್ಕೆ 12B ಮಾನ್ಯತೆ ದೊರಕಿಸಿಕೊಡಲು ಸಹಕರಿಸಬೇಕೆಂದು ಮಾನ್ಯ ಉನ್ನತ ಶಿಕ್ಷಣ ಮಂತ್ರಿಯನ್ನು ಈ ಮೂಲಕ ಒತ್ತಾಯಿಸುತ್ತೇನೆ. ಶೋಭಾ ನಾಯ್ಕ.